ಹಾಗೆ ಸಂಪರ್ಕದಲ್ಲಿ ಬಸವರಾಜ್ ಮತ್ತೆ ಸಂಪರ್ಕ ಮಾಡ್ತೀನಿ. ಕಾಲ್ತುಳಿತ ಪ್ರಕರಣ ಸಿಎಂ ಡಿಸಿಎಂ ಮೇಲೆ ಹೈಕಮಾಂಡ್ ಗರಂ ಆಗಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಸಿಟ್ಟಾಗಿದ್ದಾರೆ. ಖುದ್ದು ಸಿಎಂ ಡಿಸಿಎಂಗೆ ಕರೆ ಮಾಡಿ ಮಾಹಿತಿ ಪಡೆದಿದ್ರು ನಾಯಕರು. ಪರಿಸ್ಥಿತಿ ಸರಿಯಾಗಿ ನಿಭಾಯಿಸುವಂತೆ ಸೂಚನೆ ನೀಡಿದ್ದ ಹೈಕಮಾಂಡ್. ವಿಪಕ್ಷಗಳ ಹಾಗೂ ಜನರ ಆಕ್ರೋಶ ನಿಭಾಯಿಸುವಲ್ಲಿ ಸರ್ಕಾರ ವಿಫಲ ಆಗ್ತಾ ಇದೆ. ಹಾಗಾಗಿ ಹೈಕಮಾಂಡ್ ಗರಂ ಆಗಿದ್ದಾರೆ. ಸಿಎಂ ಡಿಸಿಎಂ ಮೇಲೆ ಹೈಕಮಾಂಡ್ ಗರಂ ಆಗಿದ್ದಾರೆ. ಶೀಘ್ರದಲ್ಲೇ ಇವರಿಬ್ಬರಿಗೂ ಕೂಡ ಬುಲಾವ್ ಕೊಡುವಂತ ಸಾಧ್ಯತೆ ಇದೆ. ದೆಹಲಿಗೆ ಬನ್ನಿ ಅಂತ ವಿಫಲರಾಗಿದ್ದೀರಿ. ಈ ರೀತಿಯಾಗಿ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುವಂತ ಕಾರಣಕರ್ತರು ನೀವೇ ಆಗಿದ್ದೀರಿ. ಬನ್ನಿ ಉತ್ತರ ಕೊಡಿ ಅಂತ ಈಗಾಗಲೇ ಮಾಹಿತಿ ಪಡೆದುಕೊಂಡಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ಒಟ್ಟಾರೆಯಾಗಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ರು ನನ್ನ ಪ್ರತಿನಿಧಿ ಬಸವರಾಜ್. ಹೈಕಮಾಂಡ್ ವಾರ್ನಿಂಗ್ ಕೊಟ್ಟಿರೋದು ಈಗ ಇಬ್ಬರಿಗೂ ಕೂಡ ಅವ್ರನ್ನ ಕರೆಸ್ಕೊಳ್ಳುವಂತ ಸಾಧ್ಯತೆ ಇದೆಯಾ? ಕರೆಸ್ಕೊಂಡ್ರು ಕೂಡ ಅಲ್ಲಿ ಏನೆಲ್ಲ ಅಂಶಗಳ ಬಗ್ಗೆ ಚರ್ಚೆ ಆಗ್ಬೋದು ಅಂತ ಬಸವರಾಜ್. ಕಳೆದ 15 ದಿನಗಳ ಹಿಂದೆ ಹೈಕಮಾಂಡ್ ನಾಯಕರು ರಾಜ್ಯಕ್ಕೆ ಆಗಮಿಸಿ ಇದೇ ಸರ್ಕಾರ 2 ವರ್ಷದ ಸಾಧನೆಯನ್ನ ಹೊಗಳಿ ಅಟ್ಟಕ್ಕೇರಿಸಿದ್ರು. ಆದ್ರೆ 15 ದಿನದಲ್ಲಿ ಪರಿಸ್ಥಿತಿ ಚೇಂಜ್ ಆಗಿರೋದನ್ನ ನೀವು ಗಮನಿಸಬಹುದು. 11 ಜನರು ಸಾವೇನಾಗಿದೆ ಈ ಕ್ರೀಡಾಂಗಣದ ಹೊರಗಡೆ. ಇದು ಅಂತಾರಾಷ್ಟ್ರೀಯ ಮಟ್ಟದ ಸುದ್ದಿ ಆಗಿರ್ತಕ್ಕಂಥದ್ದು ಮತ್ತು ಕಾಂಗ್ರೆಸ್ ಪಕ್ಷಕ್ಕೂ ಸಾಕಷ್ಟು ಡ್ಯಾಮೇಜ್ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಅವತ್ತೇ ಫೋನ್ ಮಾಡಿ ಒಂದಷ್ಟು ಮಾಹಿತಿಗಳನ್ನು ತೆಗೆದುಕೊಂಡಿತ್ತು. ಪರಿಸ್ಥಿತಿ ಬಿಗಡಾಯಿಸಬಾರದು, ಎಲ್ಲವನ್ನು ಸರಿಯಾಗಿ ನಿಭಾಯಿಸಿ ಮತ್ತು ಕೆಟ್ಟ ಹೆಸರು ಬರಬಾರದು ಅನ್ನೋ ಲೆಕ್ಕಾಚಾರದಲ್ಲಿ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟಿತ್ತು. ಆದಾಗ್ಯೂ ಕೂಡ ಬಿಜೆಪಿ ಮತ್ತು ಜೆಡಿಎಸ್ ಮಾಡದಿರ್ತಕ್ಕಂಥ ನಿರಂತರವಾದ ಆರೋಪ ಮತ್ತು ಒಂದಷ್ಟು ಹೋರಾಟಗಳ ಫಲವಾಗಿ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಒಂದು ಜೀವಂತ ಆಗಿರೋ ಕಾರಣಕ್ಕಾಗಿ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೂ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಲೆನೋವಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರು ರಾಹುಲ್ ಗಾಂಧಿ ಆಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ಸುರ್ಜೇವಾಲಾ ಆಗಿರ್ಬೋದು, ವೇಣುಗೋಪಾಲ್ ಇವರಿಬ್ಬರು ಕೂಡ ಸಿಎಂ ಡಿಸಿಎಂ ಮೇಲೆ ಸಾಕಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂತ ಮಾಹಿತಿಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು. ಮತ್ತು ಇಬ್ಬರು ಕೂಡ ನೀವು ಮುಂದಿನ ವಾರ ದೆಹಲಿಗೆ ಕರೆಸಿಕೊಳ್ಳುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು. ಯಾಕಂದ್ರೆ ಒಂದಷ್ಟು ವಿಚಾರಗಳವಾಗಿ ದೆಹಲಿಗೆ ಹೋಗಬೇಕಾಗಿತ್ತು. ಅದಕ್ಕಿಂತ ಮುಂಚಿತವಾಗಿ ಇವರಿಬ್ಬರನ್ನು ಕರೆಸಿಕೊಂಡು ಒಂದಷ್ಟು ಕಿವಿ ಮಾತನ್ನ ಮತ್ತು ಬುದ್ಧಿವಾದವನ್ನು ಹೇಳುವಂತ ಸಾಧ್ಯತೆ ಇದೆ. ಯಾಕಂದ್ರೆ ನಿಮ್ಮಿಬ್ಬರ ಜಿದ್ದಿಗಾಗಿ ಅಥವಾ ನಿಮ್ಮಿಬ್ಬರ ಕೋಆರ್ಡಿನೇಷನ್ ಕೊರತೆಯಿಂದಾಗಿ ಅಥವಾ ಸರ್ಕಾರದ ಕೋಆರ್ಡಿನೇಷನ್ ಕೊರತೆಯಿಂದಾಗಿ ಈ ರೀತಿಯಾದಂತಹ ಅವಘಡಗಳು ನಮ್ಮ ಸರ್ಕಾರಕ್ಕೆ ಮುಜುಗರ ತರ್ತಾ ಇದಾವೆ ಅನ್ನುವಂಥದ್ದು. ಮತ್ತು ಅತಿ ದೊಡ್ಡ ಸರ್ಕಾರ ಭಾರತದಲ್ಲಿ ಇರ್ತಕ್ಕಂಥದ್ದು ಕಾಂಗ್ರೆಸ್ದು ಕರ್ನಾಟಕದಲ್ಲಿ ಮಾತ್ರ. ಈ ಸರ್ಕಾರವನ್ನು ಕಳಿಸಿಕೊಳ್ಳೋಕೆ ಕಾಂಗ್ರೆಸ್ ಹೈಕಮಾಂಡ್ಗೂ ಇಷ್ಟ ಇಲ್ಲ. ಇವೆಲ್ಲ ಬೆಳವಣಿಗೆಗಳು ಮುಜುಗರ ಡ್ಯಾಮೇಜ್ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಿಎಂ ಮತ್ತು ಡಿಸಿಎಂ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಗರಂ ಆಗಿದೆ. ಮುಂದಿನ ವಾರ ಸಿಎಂ ಡಿಸಿಎಂ ದೆಹಲಿಗೆ ಹೋಗುವಂತ ಸಾಧ್ಯತೆಗಳಿದ್ದಾವೆ. ದಿವಿತ್, ಥ್ಯಾಂಕ್ ಯು ಬಸವರಾಜ್, ನೀವೆಲ್ಲ ಮಾಹಿತಿ. ಹಾಗೆ ಸಂಪರ್ಕದಲ್ಲಿ ಬಸವರಾಜ್ ಮತ್ತೆ ಸಂಪರ್ಕ ಮಾಡ್ತೀನಿ. ಕಾಲ್ತುಳಿತ ಪ್ರಕರಣ ಸಿಎಂ ಡಿಸಿಎಂ ಮೇಲೆ ಹೈಕಮಾಂಡ್ ಗರಂ ಆಗಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಸಿಟ್ಟಾಗಿದ್ದಾರೆ. ಖುದ್ದು ಸಿಎಂ ಡಿಸಿಎಂಗೆ ಕರೆ ಮಾಡಿ ಮಾಹಿತಿ ಪಡೆದಿದ್ರು ನಾಯಕರು. ಪರಿಸ್ಥಿತಿ ಸರಿಯಾಗಿ ನಿಭಾಯಿಸುವಂತೆ ಸೂಚನೆ ನೀಡಿದ್ದ ಹೈಕಮಾಂಡ್. ವಿಪಕ್ಷಗಳ ಹಾಗೂ ಜನರ ಆಕ್ರೋಶ ನಿಭಾಯಿಸುವಲ್ಲಿ ಸರ್ಕಾರ ವಿಫಲ ಆಗ್ತಾ ಇದೆ. ಹಾಗಾಗಿ ಹೈಕಮಾಂಡ್ ಗರಂ ಆಗಿದ್ದಾರೆ. ಸಿಎಂ ಡಿಸಿಎಂ ಮೇಲೆ ಹೈಕಮಾಂಡ್ ಗರಂ ಆಗಿದ್ದಾರೆ. ಶೀಘ್ರದಲ್ಲೇ ಇವರಿಬ್ಬರಿಗೂ ಕೂಡ ಬುಲಾವ್ ಕೊಡುವಂತ ಸಾಧ್ಯತೆ ಇದೆ. ದೆಹಲಿಗೆ ಬನ್ನಿ ಅಂತ ವಿಫಲರಾಗಿದ್ದೀರಿ. ಈ ರೀತಿಯಾಗಿ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುವಂತ ಕಾರಣಕರ್ತರು ನೀವೇ ಆಗಿದ್ದೀರಿ. ಬನ್ನಿ ಉತ್ತರ ಕೊಡಿ ಅಂತ ಈಗಾಗಲೇ ಮಾಹಿತಿ ಪಡೆದುಕೊಂಡಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ಒಟ್ಟಾರೆಯಾಗಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ರು ನನ್ನ ಪ್ರತಿನಿಧಿ ಬಸವರಾಜ್. ಹೈಕಮಾಂಡ್ ವಾರ್ನಿಂಗ್ ಕೊಟ್ಟಿರೋದು ಈಗ ಇಬ್ಬರಿಗೂ ಕೂಡ ಅವ್ರನ್ನ ಕರೆಸ್ಕೊಳ್ಳುವಂತ ಸಾಧ್ಯತೆ ಇದೆಯಾ? ಕರೆಸ್ಕೊಂಡ್ರು ಕೂಡ ಅಲ್ಲಿ ಏನೆಲ್ಲ ಅಂಶಗಳ ಬಗ್ಗೆ ಚರ್ಚೆ ಆಗ್ಬೋದು ಅಂತ ಬಸವರಾಜ್. ಕಳೆದ 15 ದಿನಗಳ ಹಿಂದೆ ಹೈಕಮಾಂಡ್ ನಾಯಕರು ರಾಜ್ಯಕ್ಕೆ ಆಗಮಿಸಿ ಇದೇ ಸರ್ಕಾರ 2 ವರ್ಷದ ಸಾಧನೆಯನ್ನ ಹೊಗಳಿ ಅಟ್ಟಕ್ಕೇರಿಸಿದ್ರು. ಆದ್ರೆ 15 ದಿನದಲ್ಲಿ ಪರಿಸ್ಥಿತಿ ಚೇಂಜ್ ಆಗಿರೋದನ್ನ ನೀವು ಗಮನಿಸಬಹುದು. 11 ಜನರು ಸಾವೇನಾಗಿದೆ ಈ ಕ್ರೀಡಾಂಗಣದ ಹೊರಗಡೆ. ಇದು ಅಂತಾರಾಷ್ಟ್ರೀಯ ಮಟ್ಟದ ಸುದ್ದಿ ಆಗಿರ್ತಕ್ಕಂಥದ್ದು ಮತ್ತು ಕಾಂಗ್ರೆಸ್ ಪಕ್ಷಕ್ಕೂ ಸಾಕಷ್ಟು ಡ್ಯಾಮೇಜ್ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಅವತ್ತೇ ಫೋನ್ ಮಾಡಿ ಒಂದಷ್ಟು ಮಾಹಿತಿಗಳನ್ನು ತೆಗೆದುಕೊಂಡಿತ್ತು. ಪರಿಸ್ಥಿತಿ ಬಿಗಡಾಯಿಸಬಾರದು, ಎಲ್ಲವನ್ನು ಸರಿಯಾಗಿ ನಿಭಾಯಿಸಿ ಮತ್ತು ಕೆಟ್ಟ ಹೆಸರು ಬರಬಾರದು ಅನ್ನೋ ಲೆಕ್ಕಾಚಾರದಲ್ಲಿ ಒಂದಷ್ಟು ಸಲಹೆ ಸೂಚನೆ
ಸೂಚನೆಗಳನ್ನು ಕೊಟ್ಟಿತ್ತು. ಆದಾಗ್ಯೂ ಕೂಡ ಬಿಜೆಪಿ ಮತ್ತು ಜೆಡಿಎಸ್ ಮಾಡದಿರ್ತಕ್ಕಂಥ ನಿರಂತರವಾದ ಆರೋಪ ಮತ್ತು ಒಂದಷ್ಟು ಹೋರಾಟಗಳ ಫಲವಾಗಿ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಒಂದು ಜೀವಂತ ಆಗಿರೋ ಕಾರಣಕ್ಕಾಗಿ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೂ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಲೆನೋವಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರು ರಾಹುಲ್ ಗಾಂಧಿ ಆಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ಸುರ್ಜೇವಾಲಾ ಆಗಿರ್ಬೋದು, ವೇಣುಗೋಪಾಲ್ ಇವರಿಬ್ಬರು ಕೂಡ ಸಿಎಂ ಡಿಸಿಎಂ ಮೇಲೆ ಸಾಕಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂತ ಮಾಹಿತಿಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು. ಮತ್ತು ಇಬ್ಬರು ಕೂಡ ನೀವು ಮುಂದಿನ ವಾರ ದೆಹಲಿಗೆ ಕರೆಸಿಕೊಳ್ಳುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು. ಯಾಕಂದ್ರೆ ಒಂದಷ್ಟು ವಿಚಾರಗಳವಾಗಿ ದೆಹಲಿಗೆ ಹೋಗಬೇಕಾಗಿತ್ತು. ಅದಕ್ಕಿಂತ ಮುಂಚಿತವಾಗಿ ಇವರಿಬ್ಬರನ್ನು ಕರೆಸಿಕೊಂಡು ಒಂದಷ್ಟು ಕಿವಿ ಮಾತನ್ನ ಮತ್ತು ಬುದ್ಧಿವಾದವನ್ನು ಹೇಳುವಂತ ಸಾಧ್ಯತೆ ಇದೆ. ಯಾಕಂದ್ರೆ ನಿಮ್ಮಿಬ್ಬರ ಜಿದ್ದಿಗಾಗಿ ಅಥವಾ ನಿಮ್ಮಿಬ್ಬರ ಕೋಆರ್ಡಿನೇಷನ್ ಕೊರತೆಯಿಂದಾಗಿ ಅಥವಾ ಸರ್ಕಾರದ ಕೋಆರ್ಡಿನೇಷನ್ ಕೊರತೆಯಿಂದಾಗಿ ಈ ರೀತಿಯಾದಂತಹ ಅವಘಡಗಳು ನಮ್ಮ ಸರ್ಕಾರಕ್ಕೆ ಮುಜುಗರ ತರ್ತಾ ಇದಾವೆ ಅನ್ನುವಂಥದ್ದು. ಮತ್ತು ಅತಿ ದೊಡ್ಡ ಸರ್ಕಾರ ಭಾರತದಲ್ಲಿ ಇರ್ತಕ್ಕಂಥದ್ದು ಕಾಂಗ್ರೆಸ್ದು ಕರ್ನಾಟಕದಲ್ಲಿ ಮಾತ್ರ. ಈ ಸರ್ಕಾರವನ್ನು ಕಳಿಸಿಕೊಳ್ಳೋಕೆ ಕಾಂಗ್ರೆಸ್ ಹೈಕಮಾಂಡ್ಗೂ ಇಷ್ಟ ಇಲ್ಲ. ಇವೆಲ್ಲ ಬೆಳವಣಿಗೆಗಳು ಮುಜುಗರ ಡ್ಯಾಮೇಜ್ ಆಗ್ತಾ ಇರುವಂತದ್ದು ಹಿನ್ನೆಲೆಯಲ್ಲಿ ಸಿಎಂ ಮತ್ತು ಡಿಸಿಎಂ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಗರಂ ಆಗಿದೆ. ಮುಂದಿನ ವಾರ ಸಿಎಂ ಡಿಸಿಎಂ ದೆಹಲಿ ಹೋಗುವಂತ ಸಾಧ್ಯತೆಗಳಿದಾವೆ. ದಿವಿತ್, ಓಕೆ, ಥ್ಯಾಂಕ್ ಯು ಬಸವರಾಜ್, ನಿಮ್ಮೆಲ್ಲ ಮಾಹಿತಿಗಾಗಿ. ಹಾಗೆ ಸಂಪರ್ಕದಲ್ಲಿ ಬಸವರಾಜ್, ಮತ್ತೆ ಸಂಪರ್ಕ ಮಾಡ್ತೀನಿ. ಕಾಲ್ತುಳಿತ ಪ್ರಕರಣ ಸಿಎಂ ಡಿಸಿಎಂ ಮೇಲೆ ಹೈಕಮಾಂಡ್ ಗರಂ ಆಗಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಸಿಟ್ಟಾಗಿದ್ದಾರೆ. ಖುದ್ದು ಸಿಎಂ ಡಿಸಿಎಂಗೆ ಕರೆ ಮಾಡಿ ಮಾಹಿತಿ ಪಡೆದಿದ್ದರು ನಾಯಕರು. ಪರಿಸ್ಥಿತಿ ಸರಿಯಾಗಿ ನಿಭಾಯಿಸುವಂತೆ ಸೂಚನೆ ನೀಡಿದ್ದ ಹೈಕಮಾಂಡ್. ವಿಪಕ್ಷಗಳ ಹಾಗೂ ಜನರ ಆಕ್ರೋಶ ನಿಭಾಯಿಸುವಲ್ಲಿ ಸರ್ಕಾರ ವಿಫಲ ಆಗ್ತಾ ಇದೆ. ಹಾಗಾಗಿ ಹೈಕಮಾಂಡ್ ಗರಂ ಆಗಿದ್ದಾರೆ. ಸಿಎಂ ಡಿಸಿಎಂ ಮೇಲೆ ಹೈಕಮಾಂಡ್ ಗರಂ ಆಗಿದ್ದಾರೆ. ಶೀಘ್ರದಲ್ಲೇ ಇವರಿಬ್ಬರಿಗೂ ಕೂಡ ಬುಲಾವ್ ಕೊಡುವಂತ ಸಾಧ್ಯತೆ ಇದೆ. ದೆಹಲಿಗೆ ಬನ್ನಿ ಅಂತ ವಿಫಲರಾಗಿದ್ದೀರಿ. ಈ ರೀತಿಯಾಗಿ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುವಂತ ಕಾರಣಕರ್ತರು ನೀವೇ ಆಗಿದ್ದೀರಿ. ಬನ್ನಿ ಉತ್ತರ ಕೊಡಿ ಅಂತ ಈಗಾಗಲೇ ಮಾಹಿತಿ ಪಡೆದುಕೊಂಡಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ಒಟ್ಟಾರೆಯಾಗಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ರು ನನ್ನ ಪ್ರತಿನಿಧಿ ಬಸವರಾಜ್. ಹೈಕಮಾಂಡ್ ವಾರ್ನಿಂಗ್ ಕೊಟ್ಟಿರೋದು ಈಗ ಇಬ್ಬರಿಗೂ ಕೂಡ ಅವ್ರನ್ನ ಕರೆಸ್ಕೊಳ್ಳುವಂತ ಸಾಧ್ಯತೆ ಇದೆಯಾ? ಕರೆಸ್ಕೊಂಡ್ರು ಕೂಡ ಅಲ್ಲಿ ಏನೆಲ್ಲ ಅಂಶಗಳ ಬಗ್ಗೆ ಚರ್ಚೆ ಆಗ್ಬೋದು ಅಂತ ಬಸವರಾಜ್. ಇವತ್ತು ಕಳೆದ 15 ದಿನಗಳ ಹಿಂದೆ ಹೈಕಮಾಂಡ್ ನಾಯಕರು ರಾಜ್ಯಕ್ಕೆ ಆಗಮಿಸಿ ಇದೇ ಸರ್ಕಾರ 2 ವರ್ಷದ ಸಾಧನೆಯನ್ನ ಹೊಗಳಿ ಅಟ್ಟಕ್ಕೇರಿಸಿದ್ರು. ಅದು 15 ದಿನದಲ್ಲಿ ಪರಿಸ್ಥಿತಿ ಚೇಂಜ್ ಆಗಿರೋದನ್ನ ನೀವು ಗಮನಿಸಬಹುದು. 11 ಜನರು ಸಾವೇನಾಗಿದೆ ಈ ಕ್ರೀಡಾಂಗಣದ ಹೊರಗಡೆ. ಇದು ಅಂತಾರಾಷ್ಟ್ರೀಯ ಮಟ್ಟದ ಸುದ್ದಿ ಆಗಿರ್ತಕ್ಕಂಥದ್ದು ಮತ್ತು ಕಾಂಗ್ರೆಸ್ ಪಕ್ಷಕ್ಕೂ ಸಾಕಷ್ಟು ಡ್ಯಾಮೇಜ್ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಅವತ್ತೇ ಫೋನ್ ಮಾಡಿ ಒಂದಷ್ಟು ಮಾಹಿತಿಗಳನ್ನು ತೆಗೆದುಕೊಂಡಿತ್ತು. ಪರಿಸ್ಥಿತಿ ಬಿಗಡಾಯಿಸಬಾರದು, ಎಲ್ಲವನ್ನು ಸರಿಯಾಗಿ ನಿಭಾಯಿಸಿ ಮತ್ತು ಕೆಟ್ಟ ಹೆಸರು ಬರಬಾರದು ಅನ್ನೋ ಲೆಕ್ಕಾಚಾರದಲ್ಲಿ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟಿತ್ತು. ಆದಾಗ್ಯೂ ಕೂಡ ಬಿಜೆಪಿ ಮತ್ತು ಜೆಡಿಎಸ್ ಮಾಡದಿರ್ತಕ್ಕಂಥ ನಿರಂತರವಾದ ಆರೋಪ ಮತ್ತು ಒಂದಷ್ಟು ಹೋರಾಟಗಳ ಫಲವಾಗಿ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಒಂದು ಜೀವಂತ ಆಗಿರೋ ಕಾರಣಕ್ಕಾಗಿ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೂ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಲೆನೋವಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರು ರಾಹುಲ್ ಗಾಂಧಿ ಆಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ಸುರ್ಜೇವಾಲಾ ಆಗಿರ್ಬೋದು, ವೇಣುಗೋಪಾಲ್ ಇವರಿಬ್ಬರು ಕೂಡ ಸಿಎಂ ಡಿಸಿಎಂ ಮೇಲೆ ಸಾಕಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂತ ಮಾಹಿತಿಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು. ಮತ್ತು ಇಬ್ಬರು ಕೂಡ ನೀವು ಮುಂದಿನ ವಾರ ದೆಹಲಿಗೆ ಕರೆಸಿಕೊಳ್ಳುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು. ಯಾಕಂದ್ರೆ ಒಂದಷ್ಟು ವಿಚಾರಗಳವಾಗಿ ದೆಹಲಿಗೆ ಹೋಗಬೇಕಾಗಿತ್ತು. ಅದಕ್ಕಿಂತ ಮುಂಚಿತವಾಗಿ ಇವರಿಬ್ಬರನ್ನು ಕರೆಸಿಕೊಂಡು ಒಂದಷ್ಟು ಕಿವಿ ಮಾತನ್ನ ಮತ್ತು ಬುದ್ಧಿವಾದವನ್ನು ಹೇಳುವಂತ ಸಾಧ್ಯತೆ ಇದೆ. ಯಾಕಂದ್ರೆ ನಿಮ್ಮಿಬ್ಬರ ಜಿದ್ದಿಗಾಗಿ ಅಥವಾ ನಿಮ್ಮಿಬ್ಬರ ಕೋಆರ್ಡಿನೇಷನ್ ಕೊರತೆಯಿಂದಾಗಿ ಅಥವಾ ಸರ್ಕಾರದ ಕೋಆರ್ಡಿನೇಷನ್ ಕೊರತೆಯಿಂದಾಗಿ ಈ ರೀತಿಯಾದಂತಹ ಅವಘಡಗಳು ನಮ್ಮ ಸರ್ಕಾರಕ್ಕೆ ಮುಜುಗರ ತರ್ತಾ ಇದಾವೆ ಅನ್ನುವಂಥದ್ದು. ಮತ್ತು ಅತಿ ದೊಡ್ಡ ಸರ್ಕಾರ ಭಾರತದಲ್ಲಿ ಇರ್ತಕ್ಕಂಥದ್ದು ಕಾಂಗ್ರೆಸ್ದು ಕರ್ನಾಟಕದಲ್ಲಿ ಮಾತ್ರ. ಈ ಸರ್ಕಾರವನ್ನು ಕಳಿಸಿಕೊಳ್ಳೋಕೆ ಕಾಂಗ್ರೆಸ್ ಹೈಕಮಾಂಡ್ಗೂ ಇಷ್ಟ ಇಲ್ಲ. ಇವೆಲ್ಲ ಬೆಳವಣಿಗೆಗಳು ಮುಜುಗರ ಡ್ಯಾಮೇಜ್ ಆಗ್ತಾ ಇರುವಂತದ್ದು ಹಿನ್ನೆಲೆಯಲ್ಲಿ ಸಿಎಂ ಮತ್ತು ಡಿಸಿಎಂ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಗರಂ ಆಗಿದೆ. ಮುಂದಿನ ವಾರ ಸಿಎಂ ಡಿಸಿಎಂ ದೆಹಲಿ ಹೋಗುವಂತ ಸಾಧ್ಯತೆಗಳಿದಾವೆ. ದಿವಿತ್, ಓಕೆ, ಥ್ಯಾಂಕ್ ಯು ಬಸವರಾಜ್, ನಿಮ್ಮೆಲ್ಲ ಮಾಹಿತಿಗಾಗಿ.